ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡಿಗೆ ಮನೆ. ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ಮಂಚೂರಿಯನ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಮಂಚೂರಿಯನ್ ಅಂತಿಂದ ಮಂಚೂರಿಯನ್ ಅಲ್ಲ, ತುಂಬಾನೇ ಹೆಲ್ತಿ ಆಗಿರುವಂತ ಮಂಚೂರಿಯನ್ ಅಂತ ಹೇಳಿದ್ರು ತಪ್ಪಾಗಲ್ಲ. ಈಗಿನ ವೆದರ್ಗೆ ಮಕ್ಕಳನ್ನ ಎಷ್ಟು ಜೋಪಾನವಾಗಿ ನೋಡ್ಕೊಂಡ್ರು ಕಮ್ಮಿನೇ. ಹೊರಗಡೆ ಸ್ನಾಕ್ಸ್ ಆದಷ್ಟು ಅವಾಯ್ಡ್ ಮಾಡಿದ್ರೇನೆ ತುಂಬಾನೇ ಒಳ್ಳೇದಂತ ಹೇಳ್ತೀನಿ. ಮನೆಯಲ್ಲಿನೇ ಹೊರಗಡೆ ಸಿಗುವಂತೆ ಮಂಚೂರಿಯನ್ ತುಂಬಾ ಟೇಸ್ಟಿಯಾಗಿ ಯಾವ ತರ ಮಾಡ್ಬೇಕಂತ ಹೇಳ್ಕೊಡ್ತೀನಿ. ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಅಂಡ್ ಬೇಗನೆ ಮಾಡ್ಕೋಬಹುದು. ಇವತ್ತು ನಾನು ಸೋಯಾ ಚಂಕ್ಸ್ ಅಂದ್ರೆ ಮಿಲ್ಕ್ ಮೇಕರ್ ಇಂದ ಮಂಚೂರಿಯನ್ ಯಾವ ತರ ಮಾಡ್ಬೇಕಂತ ಹೇಳ್ಕೊಡ್ತೀನಿ. ಮೊದಲನೇದಾಗಿ ಯಾವ್ದಾದ್ರು ಒಂದು ಕಪ್ಪಿನ ಅಳತೆಯಲ್ಲಿ ನಾನು 1.5 ಕಪ್ ಅಷ್ಟು ಮಿಲ್ಕ್ ಮೇಕರ್ ನ ತಗೊಂಡಿದ್ದೀನಿ. ನಾನಿಲ್ಲಿ ದೊಡ್ಡ ಸೈಜ್ ತಗೊಂಡಿದ್ದೀನಿ. ನೀವು ಬೇಕಿದ್ರೆ ಸಣ್ಣ ಸೈಜ್ ಸಿಗುತ್ತಲ್ಲ ಸೋಯಾ ಚಂಕ್ಸ್, ಅದನ್ನ ಕೂಡ ತಗೋಬಹುದು. 1.5 ಕಪ್ ಅಷ್ಟು ಸೋಯಾ ಚಂಕ್ಸ್ ನ ಒಂದು ಬೌಲ್ ಅಲ್ಲಿ ಹಾಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಂತರ ಒಂದು ಪಾತ್ರೆಯಲ್ಲಿ ಅದೇ ಕಪ್ಪಿನ ಅಳತೆಯಲ್ಲಿ 3 ಕಪ್ಪಿನಷ್ಟು ನೀರ್ ಹಾಕ್ತಿದ್ದೀನಿ. ನೀರ್ ಹಾಕಿದ್ಮೇಲೆ ಗ್ಯಾಸ್ ಅನ್ನ ಐ ಫ್ಲೇಮ್ ಅಲ್ಲಿ ಇಟ್ಕೊಂಡೆ ಕುದಿಸ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ. ನಂತರ ಸೋಯಾ ಚಂಕ್ಸ್ ಹಾಕಿ 2 ನಿಮಿಷ ಇದನ್ನ ಕುದಿಸ್ಕೋಬೇಕು. ಸೈಜ್ ಏನಿದೆ ಅಲ್ಲ ಡಬಲ್ ಆಗುತ್ತೆ. ಅಂಡ್ ನಿಮ್ಮೆಲ್ಲರ ಹತ್ರ ಒಂದು ರಿಕ್ವೆಸ್ಟ್, ನನ್ನ ಚಾನಲ್ ನ ಮೊದಲನೇ ಬಾರಿ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತ ಬೆಲ್ ಬಟನ್ ನ ಮಾತ್ರ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ನೋಡಿದ್ರ ಸೋಯಾ ಚಂಕ್ಸ್ ನ ಸೈಜ್ ಕೂಡ ಡಬಲ್ ಆಗಿದೆ. ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ರೆ ಸಾಕು. 2 ನಿಮಿಷ ಸಾಕು, ಅದಕ್ಕಿಂತ ಜಾಸ್ತಿ ಕುದಿಸ್ಬೇಕು ಅನ್ನೋದೇನಿಲ್ಲ. ತುಂಬಾ ಸಾಫ್ಟ್ ಆಗಿರುತ್ತೆ, ಬೇಗ ಕುದ್ದೋಗ್ಬಿಡುತ್ತೆ. ಗ್ಯಾಸ್ ಆಫ್ ಮಾಡ್ಕೊಂಡು ಬಿಸಿ ನೀರನ್ನ ಚೆಲ್ಲಿ ಮತ್ತೆ ನೀರು ಹಾಕೊಂಡು ಮತ್ತೆ ಚೆಲ್ಲಿ ಮತ್ತೆ ನೀರು ತಗೊಂಡಿದ್ಮೇಲೆ ಈ ರೀತಿ ಕೈನಲ್ಲಿ ಹಿಂಡಿ ಒಂದು ಬೌಲಲ್ಲಿ ಹಾಕ್ಕೊಂತೀನಿ. ಯಾವುದೇ ಕಾರಣಕ್ಕೂ ನೀರಿನಂಶ ಇರಬಾರ್ದು. ಆದಷ್ಟು ಸ್ವಲ್ಪ ಗಟ್ಟಿಯಾಗಿ ಹಿಂಡಿ. ಗಟ್ಟಿಯಾಗಿ ಅಂದ್ರೆ ಪೂರ್ತಿ ಗಟ್ಟಿಯಾಗಲ್ಲ, ಸ್ವಲ್ಪ ನೀರು ಕಡಿಮೆ ಆಗೋ ರೀತಿ ಹಿಂಡ್ಕೋಬೇಕು. ನಂತರ ಅದೇ ಮಿಕ್ಸಿಂಗ್ ಬೌಲಲ್ಲಿ 3 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೀನಿ. ನಂತರ 3 ಟೇಬಲ್ ಸ್ಪೂನ್ ಅಷ್ಟು ಮೈದಾ ಹಿಟ್ಟನ್ನ ಹಾಕ್ತಾ ಇದ್ದೀನಿ. ಮೈದಾ ಹಿಟ್ಟು ಹಾಕೋದ್ರಿಂದ ಬೈಂಡಿಂಗ್ ತುಂಬಾ ಹೆಲ್ಪ್ ಆಗುತ್ತೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಟೀ ಸ್ಪೂನ್ ಅಷ್ಟು ಸೋಯಾ ಸಾಸ್ ಹಾಕ್ತಿದ್ದೀನಿ. ನಂತರ 1 ಟೀ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಸಾಸ್ ಹಾಕ್ತಿದ್ದೀನಿ. ನಿಮ್ಮ ಹತ್ರ ರೆಡ್ ಚಿಲ್ಲಿ ಸಾಸ್ ಇಲ್ಲ ಅಂದ್ರೆ ಟೊಮೊಟೊ ಸಾಸ್ ಅಥವಾ ಸೆಜ್ವಾನ್ ಸಾಸ್ ಬರುತ್ತಲ್ಲ ಅದನ್ನ ಕೂಡ ಹಾಕೋಬಹುದು. ಇವೆರಡು ಇಲ್ಲ ಅಂತಂದ್ರೆ ಖಾರದ ಪುಡಿ ಹಾಕೊಳ್ಳಿ. ನೀರು ಹಾಕದೇನೆ ಈ ರೀತಿ ಕಲಿಸ್ಕೋಬೇಕು. ಯಾವುದೇ ಕಾರಣಕ್ಕೂ ನೀರು ಹಾಕೋಬೇಡಿ. ಮಿಲ್ಕ್ ಮೇಕರ್ ಅಲ್ಲಿರುವ ನೀರೇ ಸಾಕಾಗುತ್ತೆ. ನೋಡಿದ್ರೆ ಈ ರೀತಿ ನೀಟಾಗಿ ಕಲಿಸ್ಕೊಂಡು ಇದನ್ನ 5 ರಿಂದ 10 ನಿಮಿಷ ನೆನೆಯಕ್ಕೆ ಬಿಡಬೇಕು. ನೆಂದ್ರೆ ಮಸಾಲೆ ಐಟಮ್ಸ್ನೆಲ್ಲ ಮಿಲ್ಕ್ ಮೇಕರ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ನಂತರ ಈ ಕಡೆ ಎಣ್ಣೆ ಕೂಡ ಕಾದಿದೆ. ಸ್ವಲ್ಪ ಹಾಕಿ ನೋಡ್ತಿದ್ದೀನಿ ಎಣ್ಣೆ ಕಾದಿದೆನಾ ಇಲ್ಲ ಅಂತ. ಈ ರೀತಿ ಕಾದಿದೆ. ನಂತರ ಒಂದೊಂದಾಗಿ ಎಣ್ಣೆಯಲ್ಲಿ ಈ ರೀತಿ ಬಿಡ್ತಾ ಹೋಗಿ. ಎಣ್ಣೆಯಲ್ಲಿ ಮಿಲ್ಕ್ ಮೇಕರ್ ಹಾಕ್ಬೇಕಾದ್ರೆ ಸ್ವಲ್ಪ ದೂರ ದೂರ ಹಾಕೊಳ್ಳಿ. ಯಾಕೆ ಅಂತಂದ್ರೆ ಫ್ರೈ ಮಾಡ್ತಾ ಇದ್ದಂಗೆಲ್ಲ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ. ನಾವು ಬೇಕಿದ್ರೆ ಸೌಟಿನ ಸಹಾಯದಿಂದ ಸ್ವಲ್ಪ ಬಿಡಿಸ್ಕೊಂತ ಹೋಗ್ಬೇಕು. ಎಣ್ಣೆಯಲ್ಲೇ ಹಾಕಿದ್ಮೇಲೆ 1 ನಿಮಿಷ ಹಾಗೆ ಬಿಟ್ಟು ನಂತರ ಈ ರೀತಿ ಸ್ವಲ್ಪ ಬಿಡಿಸ್ಕೊಂತ ಹೋದ್ರೆ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ. ಒಂದ್ ವೇಳೆ ನಿಮಗೆ ಈ ರೀತಿ ಮಾಡೋದು ಕಷ್ಟ ಆಗುತ್ತೆ ಅಂತಂದ್ರೆ ಅಗಲ ಇರುವ ಪಾತ್ರೆಯಲ್ಲಿ ಎಣ್ಣೆ ಹಾಕೊಂಡು ಸ್ವಲ್ಪ ದೂರ ದೂರ ಹಾಕೊಂಡು ಅವು ಕೂಡ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿರುತ್ತೆ ಅಂಡ್ ಈಸಿಯಾಗಿ ಕೂಡ ಬರುತ್ತೆ. ಗ್ಯಾಸ್ ನ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೊಂಡು ಗೋಲ್ಡನ್ ಕಲರ್ ಬರೋವರೆಗೂ ಮಿಲ್ಕ್ ಮೇಕರ್ ನ ಫ್ರೈ ಮಾಡ್ಕೋಬೇಕು. ನೋಡಿದ್ರೆ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಇವನ್ನ ಹಾಗೇನೆ ತಿಂದ್ಬಿಡ್ತಾರೆ, ಅಷ್ಟು ರುಚಿಯಾಗಿರುತ್ತೆ. ಫ್ರೈ ಆಗಿರುವಂತ ಮಿಲ್ಕ್ ಮೇಕರ್ ನ ತೆಗೆದ್ಬಿಟ್ಟು ಟಿಶ್ಯೂ ಪೇಪರ್ ಹಾಕಿರುವಂತ ಪ್ಲೇಟ್ ಅಲ್ಲಿ ಹಾಕ್ತಾ ಇದ್ದೀನಿ. ಫಸ್ಟ್ ಬ್ಯಾಚ್ ಹಾಕಿದ್ಮೇಲೆ ನಂತರ ಇನ್ನೊಂದು ಬ್ಯಾಚ್ ಕೂಡ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ, ಅವು ಕೂಡ ಗೋಲ್ಡನ್ ಕಲರ್ ಬಂದಿದೆ. ಇವಾಗ ಅವ್ರನ್ನ ಕೂಡ ಟಿಶ್ಯೂ ಪೇಪರ್ ಹಾಕಿರೋ ಪ್ಲೇಟ್ ಅಲ್ಲಿ ಹಾಕ್ತಾ ಇದ್ದೀನಿ. ಈ ರೀತಿ ಎಲ್ಲವೂ ರೆಡಿ ಮಾಡ್ಕೊಂಡು ಒಂದು ಪ್ಲೇಟ್ ಅಲ್ಲಿ ಇಟ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಸಾಸ್ ಜೊತೆ ಹಾಗೇನೆ ತಿನ್ಬೋದು, ರುಚಿಯಾಗಿರುತ್ತೆ. ನಂತರ ಒಂದು ಕಡಾಯಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಬಿಸಿ ಆದ್ಮೇಲೆ ಒಂದು 4 ರಿಂದ 5 ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕಿದ್ದೀನಿ. ನಂತರ 2 ಹಸಿಮೆಣಸಿನಕಾಯಿನ ಮಧ್ಯ ಕಟ್ ಮಾಡ್ಕೊಂಡು ಹಾಕಿದ್ದೀನಿ. ಇವೆರಡನ್ನ ನೀಟಾಗಿ ಫ್ರೈ ಮಾಡ್ಕೊಂತೀನಿ. ನಂತರ ಮೀಡಿಯಂ ಸೈಜ್ ಆಗಿರುವಂತ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ತಾ ಇದ್ದೀನಿ. ನೀವು ಬೇಕಿದ್ರೆ ಸ್ಪ್ರಿಂಗ್ ಆನಿಯನ್ಸ್ ಇಂದು ಆನಿಯನ್ ಬರುತ್ತಲ್ಲ ಈರುಳ್ಳಿ, ಅದನ್ನು ಕೂಡ ಹಾಕೋಬಹುದು. ಅವಾಗ ಕೂಡ ರುಚಿ ಚೆನ್ನಾಗಿರುತ್ತೆ. ನನ್ನ ಹತ್ರ ಇದ್ದಿಲ್ಲ, ನಾನು ಹಾಕಿಲ್ಲ ಅಷ್ಟೇನೆ. ಈರುಳ್ಳಿ ಹಾಕಿದ್ಮೇಲೆ 1-2 ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಂಡ್ರೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗುತ್ತೆ. ಜಾಸ್ತಿ ಫ್ರೈ ಮಾಡ್ಬೇಕು ಅನ್ನೋದೇನಿಲ್ಲ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಸ್ಪೂನ್ ಅಷ್ಟು ಮೆಣಸಿನ ಪುಡಿ ಹಾಕ್ತಿದ್ದೀನಿ. 3 ಟೇಬಲ್ ಸ್ಪೂನ್ ಅಷ್ಟು ಟೊಮೊಟೊ ಸಾಸ್ ನ ಹಾಕ್ತಾ ಇದ್ದೀನಿ. ಗ್ಯಾಸ್ ನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡೆ ಟೊಮೊಟೊ ಸಾಸ್ ನ ಹಾಕೊಳ್ಳಿ. ಹಾಕಿದ್ಮೇಲೆ ಇನ್ನೊಂದ್ಸರಿ ನೀಟಾಗಿ ಕಲ್ಸ್ಕೊಂತೀನಿ. ಯಾವುದೇ ಕಾರಣಕ್ಕೂ ಐ ಫ್ಲೇಮ್ ಅಲ್ಲಿ ಇಟ್ಕೊಳಕ್ ಹೋಗ್ಬೇಡಿ, ಮೀಡಿಯಂ ಫ್ಲೇಮ್ ಕೂಡ ಬೇಡ. ಆದಷ್ಟು ಗ್ಯಾಸ್ ನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಸಾಸ್, 2 ಟೇಬಲ್ ಸ್ಪೂನ್ ಅಷ್ಟು ಸೋಯಾ ಸಾಸ್ ಹಾಕ್ತಾ ಇದ್ದೀನಿ. ನಂತರ 2 ಟೀ ಸ್ಪೂನ್ ಅಷ್ಟು ವಿನಿಗರ್ ಹಾಕ್ಬಿಟ್ಟು ಇನ್ನೊಂದ್ಸರಿ ಕಲ್ಸ್ಕೊಂತೀನಿ. ನೆನಪಿದೆ ಅಲ್ಲ, ಗ್ಯಾಸ್ ಲೋ ಫ್ಲೇಮ್ ಅಲ್ಲೇ ಇರಬೇಕು, ಯಾವುದೇ ಕಾರಣಕ್ಕೂ ಮೀಡಿಯಂ ಫ್ಲೇಮ್ ಬೇಡ. ಎಲ್ಲವೂ ಹಾಕಿದ್ಮೇಲೆ ನೀಟಾಗಿ ಕಲಿಸ್ಕೊಂಡು ಈ ರೀತಿ ಗ್ರೇವಿ ರೆಡಿ
ಆಗಿದೆ. ನಂತರ ಇನ್ನೊಂದು ಬೌಲಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್‌ಫ್ಲೋರ್ ಹಾಕಿ 1/4 ಕಪ್ಪಿನಷ್ಟು ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಕಾರ್ನ್‌ಫ್ಲೋರ್ ನೀರು ಹಾಕೋದ್ರಿಂದ ಗ್ರೇವಿ ಕನ್ಸಿಸ್ಟೆನ್ಸಿ ತುಂಬಾ ಚೆನ್ನಾಗಿ ಬರುತ್ತೆ. ಕಾರ್ನ್‌ಫ್ಲೋರ್ ಯಾವುದೇ ಗಂಟಿಲ್ಲದೆ ಈ ರೀತಿ ನೀರಾಗಿ ಕಲಿಸ್ಕೊಂಡು ಗ್ರೇವಿನಲ್ಲಿ ಹಾಕೊಳ್ಳಿ. ಹಾಕಿದ್ಮೇಲೆ ಈ ರೀತಿ ಕಲಿಸ್ತಾ ಇದ್ದಂಗೆಲ್ಲ ಗ್ರೇವಿ ಗಟ್ಟಿ ಆಗ್ತಾ ಹೋಗುತ್ತೆ ನೋಡಿ. ಈ ರೀತಿ ಮಾಡೋದ್ರಿಂದ ಮಂಚೂರಿಯನ್ ತುಂಬಾ ಸಾಫ್ಟ್ ಆಗಿ ಬರುತ್ತೆ. ಇನ್ನು ಸ್ವಲ್ಪ ನೀರು ಹಾಕೊಂಡು ನಂತರ ಫ್ರೈ ಮಾಡಿರುವಂತ ಮಂಚೂರಿಯನ್ ಕೂಡ ಹಾಕೊಂಡು ಇವಾಗ ಇನ್ನೊಂದ್ಸರಿ ಕಲಿಸ್ಕೊಂತೀನಿ. ಗ್ಯಾಸನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಕಲಿಸ್ಕೊಳ್ಳಿ. ತುಂಬಾ ಅಂದ್ರೆ ತುಂಬಾ ರುಚಿಯಾಗಿರುತ್ತೆ. ಒಂದ್ಸರಿ ಮಾಡಿದ್ರೆ ಚಿಕನ್ ಕಬಾಬು ಅಥವಾ ಮಟನ್ ಕಬಾಬ್ ಕೂಡ ಮರ್ತೋಗ್ಬಿಡ್ತಾರೆ, ಅಷ್ಟು ರುಚಿಯಾಗಿರುತ್ತೆ. ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಅಥವಾ ಸ್ಪ್ರಿಂಗ್ ಆನಿಯನ್ಸ್ ಹಾಕೊಂಡು ಸರ್ವ್ ಮಾಡ್ಕೊಂಡ್ರೆ ಆಹಾ ಅನ್ಕೊಂತ ಒಂದು ಕೂಡ ಬಿಡದೆ ಫುಲ್ ಪ್ಲೇಟಿಗೆ ಕಾಲ್ ಮಾಡ್ತಾರೆ. ನಾನ್ ಗ್ಯಾರಂಟಿ ಕೊಡ್ತೀನಿ, ಅಷ್ಟು ರುಚಿಯಾಗಿರುತ್ತೆ. ಖಂಡಿತ ಈ ರೆಸಿಪಿ ಟ್ರೈ ಮಾಡ್ತೀರಾ ಅನ್ಕೊಂಡಿದ್ದೀನಿ. ಈ ರೆಸಿಪಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಓಕೆನಾ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.